महाविद्युरूपाय नमः अनुरुद्राय नमः पुरुषोत्तमाय नमः दोक्षदाय नमः नरसिंहाय नमः अच्युताय नमः अपनिंदरेन्द्रपा अच्युताय नमः जनार्दनाय नमः उपेन्द्राय नमः हरिये नमः श्रीकृष्णाय नमः प्राणवस्ता परब्रह्म श्री परमात्मा देवता देवी गायत्री छंद प्राणायामे विनियोग बोध बोध स्वाहं दस्तवदर्वणे नमः गो देवस्य देव प्रचोदयात तले बक्षरपा शतमानं भवति शतायुष्याय श्रीनिधियं प्रतिष्ठते अखंड सौभाग्य समेत पुत्र पौत्राभिवृद्धिरस्तो दीर्घ आयुरारोग्य अधिकार फल समृद्धिरस्तो भवन्तो प्रभुतो कर्तां महासंकल्प पूजा चांत कर्षते अक्षतेन बलगे तो को जड़गे ला कोयप्ಪ ಒಂದೊಂದು ಹೂವ ಕಪ್ಪ ಒಂದೊಂದು ಕಾಸು ಇಟ್ಕೊಂಡು ಬಲಗಡೆ ಕೊರವೆ ಇಟ್ಕೊಳ್ಳಿಯಪ್ಪ ನಾನು ಹೇಳೋ ಮಂತ್ರನ ಮನಸ್ಸಲ್ಲಿ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಗೆ ಏನೇನು ಬೇಕು ಅಂತ ಎಡಗೈ ಹಾಕಪ್ಪ ಬಲಗಡೆ ತೊಡೆ ಮೇಲೆ ಇಟ್ಕೊಳ್ಳಿ ಅಚ್ಚಮಯ ಪೂರ್ವೋಚಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶೋಭಜಿತೋ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಾಹ್ಮಣ ದ್ವಿತೀಯ ಪ್ರದಾರ್ಧೆ ಶ್ವೇತವರ್ಗಾರಕಲ್ಪೆ ವೈವಸುತ ಮನ್ವಂತರೆ ಕಲಿಯುಗೆ ಪ್ರತೋಭಾಸ ಭಕ್ತ ವಿಶ್ವಭಕ್ತಕಂದಿ ದಂಡಕಾರಿಣ್ಯ ಗೋದಾಭ್ಯಂ ದಕ್ಷಿಣೆ ತೇರೆ ಶಾಲಿ ವಾಗನಶೇಖರ ಬೋಧೋತಾರೆ ರಾಮಕ್ಷೇತ್ರೆ अस्मिन् वर्तमान व्यवहार के चांद्रमा नेना प्रभुवादे षष्ठी संवत्सर मध्ये श्रीमत्त मंगलकर परा भवनाम संवत्सरेण उत्तरायणी वसंत ऋतु वैशाख मासे शुक्ल पक्षे अष्टम्यां वासवास भागवास युक्तायां शुभ नक्षत्र शुभयोग शुभकरणं एवं गुणं विशेषेण अंकितायां शुभो मम गोत्र शुभ गोत्रोद्भवस्यां दलित नक्षत्र मतदासी. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಗ್ರೇಟ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ನವಗ್ರಹ ಪೂಜೆ ಮಾಡಿಸೋಣ ಮತ್ತು ಹೋಮ ಒಂದು ಮಾಡಿಸೋಣ ಅಂತೇಳ್ಬಿಟ್ಟು ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಬಟ್ ಟೈಮ್ ನಮಗೆ ಅಡ್ಜಸ್ಟ್ ಆಗಲೇ ಇಲ್ಲ. ಯಾವ ಟೈಮ್ಗೆ ಏನಾಗಬೇಕು ಅಂತ ಇರುತ್ತೋ ಅವಾಗೇ ಆಗೋದಲ್ವ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅದಕ್ಕೆ ಸಮಯ ಅನ್ನೋದು ಕೂಡಿ ಬರೋವರೆಗೂ ನಮ್ಮ ಪ್ರಯತ್ನ ಮಾಡ್ತಾನೆ ಇರಬೇಕು. ಆಗೋದೇ ಇಲ್ಲ ಅನಿಸುತ್ತಲ್ವ. ಎಷ್ಟು ಸಲ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಬಟ್ ಈ ಸಲ ಮನೆಯೆಲ್ಲ ಕೂಡ ಹಾಲಿಡೇಸಲ್ಲಿ ಕ್ಲೀನ್ ಮಾಡ್ಕೊಂಡ್ವಿ. ಸೊ ಎಲ್ಲ ಆಗಿತ್ತಲ್ವ, ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ನಮ್ಮವ್ರನ್ನೂ ಕೂಡ ಕೇಳಿದ್ವಿ. ಸರಿ ಅಂತಂದರು. ಸರಿ ಅಂತೇಳ್ಬಿಟ್ಟು 2 ಡೇಸಲ್ಲಿ ನಾವು ಅಂದ್ಕೊಂಡು ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕೆ ರೆಡಿ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾಯಿದ್ವಿ. ಹೇಳ್ದೆ ಅಲ್ವಾ, ಸಮಯ ಅನ್ನೋದು ಎಲ್ಲದಕ್ಕೂ ಕೂಡ ಬರಬೇಕು. ಅಲ್ಲಿವರೆಗೂ ಅದು ಎಷ್ಟೇ ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯ ಆಗಲಿ ಅದು ಮಾಡಬೇಕು ಅಂತಂದರೆ ಸಮಯ ಬರೋವರೆಗೂ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗೋದಿಲ್ಲ ಅಂತಾರಲ್ವ. ಆ ರೀತಿ ನಾನು 2 ವರ್ಷದಿಂದ ಪೂಜೆ ಮಾಡಿಸ್ಬೇಕು ಮನೆಯಲ್ಲಿ ಅಂತ ಅಂದ್ಕೊತಾನೆ ಇದ್ದೆ. ಬಟ್ ಅದಕ್ಕೆ ಸಮಯ ಅನ್ನೋದು ಬರಲಿಲ್ಲ. ಇಷ್ಟು ದಿನಕ್ಕೆ ಟೈಮ್ ಅನ್ನೋದು ಬಂದಿದೆ. ಸರಿ ಅಂತೇಳ್ಬಿಟ್ಟು ಈಗ ಪೂಜೆ ಮಾಡಿಸೋಣ ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ. ನಾವು ಅಂದ್ಕೊಂಡಿದ್ದು ನಾನು ಮಂಗಳವಾರ ನೈಟ್ ಅಂತ ಆ ರೀತಿ ಅಂದ್ಕೊಂಡು ಬುಧವಾರ ಬೆಳಗ್ಗೆ ನಮ್ಮವ್ರನ್ನ ಕೇಳಿದೆ, ಈ ರೀತಿ ಮನೇಲಿ ಹೇಗೂ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಲ್ವ, ಪೂಜೆ ಮಾಡಿಸೋಣ ಅಂತಂದರೆ ಸರಿ ಅಂತ ಅಂದರು. ಆಮೇಲೆ ಬುಧವಾರ ನಾವು ಸ್ವಲ್ಪ ಕೆಲಸ ಇತ್ತು ಅಂತ ಬೆಂಗಳೂರಿಗೆ ಹೋದ್ವಿ. ಬಂದಿದ್ದು ಗುರುವಾರ ಬರೋಷ್ಟೊತ್ತಿಗೆ ಈವ್ನಿಂಗ್ 6 o'clock ಹಂಗಾಯಿತು. ಬರ್ತಾರೆ ಪೂಜೆ ಸಾಮಾನು ಎಲ್ಲ ಸ್ವಲ್ಪ ಏನೇನು ಬೇಕೋ ಅಂತ ತೊಗೊಂಡಿದ್ವಿ. ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ಇದ್ದೇ ಇರುತ್ತಲ್ವ, ಕೆಲವು ಮಾತ್ರ ಪೂಜೆ ಐಟಮ್ಸು ತಗೊಂಡು ಬಂದಿದ್ವಿ. ಆಮೇಲೆ ಅವತ್ತು ಗುರುವಾರ ನೈಟ್ ಎಲ್ಲ ರೆಡಿ ಮಾಡಿಕೊಂಡು ನಾವು ಶುಕ್ರವಾರ ಪೂಜೆಯನ್ನು ಮಾಡಿದ್ದು. ನನಗೆ ಹೆಲ್ಪ್ಗೆ ಮಕ್ಕಳು ಕೂಡ ಇದ್ದಾರೆ. ಅಂದರೆ ಹೂವು ಎಲ್ಲ ಕಟ್ಟಿ ಅವತ್ತು ನೈಟು ನಾವು ಮನೆಗಳು ಸಾರಿಸಿ ಅವತ್ತೇ ನಾವು ನೈಟಲ್ಲೇ ದೇವ್ರ ಮನೆ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಕೊಂಡಿದ್ದು. ಹೂವು ಕೂಡ ಸ್ವಲ್ಪ ಜಾಸ್ತಿನೇ ತಂದಿದ್ವಿ. ಮಲ್ಲಿಗೆ ಹೂವು, ಸೇವಂತಿಗೆ ಅದೆಲ್ಲ ಹಾರ ಸ್ವಲ್ಪ ಹೊಲಿದು ಅಲ್ಲಿಗೂ ಸ್ವಲ್ಪ ಹೂವು ಕಟ್ಟೋಕ್ಕಾಗಲೇ ಇಲ್ಲ, ಟೈಮ್ ಆಗಿಬಿಡ್ತು. ಹಾಗೆ ನನಗೆ ಹೆಲ್ಪ್ಗೆ ಮಕ್ಕಳ ಜೊತೆಗೆ ಸುಮಿತ್ರ ಇದ್ದಾರೆ. ಹೇಳಿದೆ ಅಲ್ವಾ ನಾನು ಲಾಸ್ಟ್ ವೀಡಿಯೋದಲ್ಲೇ, ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಅಂತ. ಸುಮಿತ್ರ ಕೂಡ ಇದ್ದಾರೆ, ಹಾಗೆ ಸಿಂಧು ಕೂಡ ಇದ್ದಾಳೆ. ಇಬ್ಬರು ಕೂಡ ನೈಟ್ ಆಲ್ಮೋಸ್ಟ್ ಸಿಂಧು ಸುಮಿತ್ರ ಇಬ್ಬರು ಕೂಡ ಆಲ್ಮೋಸ್ಟ್ 11:30ವರೆಗೂ ಕೂಡ ಮನೆ ಹತ್ರನೇ ಇದ್ದರು, ಎಲ್ಲ ಕೆಲಸ ಮಾಡಿಕೊಡ್ತಾಯಿದ್ರು. ಆಮೇಲೆ ಬೆಳಗ್ಗೆ ಕೂಡ ಬೇಗನೆ ಬಂದರು. ನಾನೀಗ ಪೂಜೆಗೆ ಕುಂತಿದ್ದು ಕೂಡ ಸಿಂಧು ಅವರು ಅಡುಗೆ ಕೆಲಸ ಮಾಡ್ತಾಯಿದ್ರು. ಪಾಪ ಅವ್ರಿಗೂ ಡ್ಯೂಟಿ ಇತ್ತು. ಅವರು 10:30 11 ಗಂಟೆವರೆಗೂ ಇದ್ದು ಅವರು ಕೆಲಸ ಪಾಪ ಹೊರಟ್ಬಿಟ್ರು. ಆಮೇಲೆ ಕೆಲಸ ಮುಗಿಸ್ಕೊಂಡು ಬಂದಿದ್ದು. ಹಾಗೆ ಸುಮಿತ್ರ ಕೂಡ ಅವರಿಬ್ಬರು ನನಗೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು. ನಾನು ಪೂಜೆಗೆ ಕೂತಿದ್ರೆ ಅಡುಗೆ ಸ್ವಲ್ಪ ಆಗಿತ್ತು, ಇನ್ನೂ ಅಡುಗೆ ಮಾಡೋ ಕೆಲಸ ಕೂಡ ಇತ್ತು. ನಾನಿಲ್ಲಿ ಪೂಜೆ ಮಾಡ್ತಾಯಿದ್ರು, ಒಳಗಡೆ ಅವರು ಅಡುಗೆ ಮಾಡ್ತಾಯಿದ್ರು. ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಎಲ್ಲ ಇಬ್ಬರು ಕೂಡ. ಅವರಿಲ್ಲ ಅಂತಂದಿದ್ರೆ ಮೇ ಬಿ ಈ ಟೈಮಲ್ಲಿ ನನಗೆ ಪೂಜೆ ಮಾಡೋಕ್ಕೂ ಕೂಡ ಆಗ್ತಿತ್ತೋ ಇಲ್ವೋ. ಸುಮಿತ್ರ ಅವರು ಎದ್ದಿದ್ರಿಂದನೇ ಮನೆಗಳು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಆಗಿದ್ದು. ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ಕ್ಲೀನ್ ಮಾಡೋಣ ಬನ್ನಿ ಅಂತೇಳ್ಬಿಟ್ಟು. ನಾನೇ ಟಯರ್ಡ್ ಆಗ್ತಿದ್ರು, ಅವರು ಇಲ್ಲ ಅಂತೇಳ್ಬಿಟ್ಟು ಎಲ್ಲ ಮಾಡೋರು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಕೂತ್ಕೊಂಡ್ರು ಅವ್ರು ಮಾಡಿಕೊಡ್ತಾಯಿದ್ರು.
ಸಿಂಧು ಕೂಡ ತುಂಬಾ ಹೆಲ್ಪ್ ಮಾಡ್ತಾಯಿದ್ಲು, ಮಕ್ಕಳು ಇದ್ರು ಅಲ್ವಾ, ಎಲ್ಲರೂ ಸೇರಿ ಈಸಿಯಾಗೇ ನನಗೆ ಟಯರ್ಡ್ ಅಂತ ಜಾಸ್ತಿ ಅನ್ನಿಸ್ಲೇ ಇಲ್ಲ. ಒಬ್ಬಳೇ ಮಾಡಿಕೊಂಡ್ರೆ ಒಬ್ಬೊಬ್ಬರು ಮಾಡೋ ಕೆಲಸ ತುಂಬಾ ಕಷ್ಟ ಅನಿಸುತ್ತಲ್ವ, ಬೇಗ ಟಯರ್ಡ್ ಆಗಿಬಿಡ್ತೀವಿ, ಒಂದೇ ಸಮಕ್ಕೆ ಮಾಡೋಕ್ಕಾಗೋದಿಲ್ಲ. ಆದರೆ ನಮಗೆ ಜೊತೆಗೆ ಅವರು ಹೆಲ್ಪ್ ಇದ್ದಿದ್ದರಿಂದ ಮನೆ ಕೆಲಸ ಕೂಡ ತುಂಬಾ ಈಸಿಯಾಗಿ ನಾವು ಬೇಗ ಮುಗಿಸ್ಕೊಬಿಟ್ವಿ. ಒಂದಿನ ಪಾತ್ರೆ ಸಾಮಾನೆಲ್ಲ ಇಳಿಸಿ ತೊಳೆದ್ಬಿಟ್ಟು ಒಂದಿನ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ವಿ, ಇನ್ನೊಂದು ದಿನಕ್ಕೆ 2 ರೂಮು ಕೂಡ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ವಿ, ಹಾಲು ಮತ್ತು ಸೇರಿ. 3 ಡೇಸಲ್ಲಿ ನಮ್ಮ ಮನೆ ಫುಲ್ಲು ನಾವು ಬೇಗನೆ ಕ್ಲೀನ್ ಮಾಡಿಬಿಟ್ವಿ. ಕಿಟಕಿ ಬಾಗಿಲಿಂದ ಎಲ್ಲವನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ಆಗಿತ್ತು. ಹಾಗಾಗಿ ಪೂಜೆ ಮಾಡಬೇಕು ಅಂತ ನನಗೂ ತುಂಬ ದಿನದಿಂದ ಆಸೆ ಇತ್ತು. ಹಾಗಾಗಿ ಮಾಡೋಣ ಅಂತೇಳ್ಬಿಟ್ಟು ಮೇಡಮ್ ಕೂಡ ಹೇಳ್ತಾಯಿದ್ರು, ವಿಜಯಲಕ್ಷ್ಮಿ ಮೇಡಮು, ಸುಮಿತ್ರಾ ನೀನು ಬಂದಿದ್ದಗಳಿಗೆ ಚೆನ್ನಾಗಿದೆ ನೋಡು, ಈ ಪೂಜೆ ಕೂಡ ಆಗೋಯ್ತು ಅಂತೇಳ್ಬಿಟ್ಟು ಸ್ವಾಮಿ ಕೂಡ ಅಂತಾಯಿದ್ರು. ಎಷ್ಟು ಪ್ಲ್ಯಾನ್ ಮಾಡಿಕೊಂಡ್ರು ಟೈಮ್ಗೆ ಆಗೋದಿಲ್ಲ, ಸ್ವಲ್ಪ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಕೊಂಡ್ಬಿಟ್ರಿ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಇಲ್ಲ, ನಾನು ಲಕ್ಷ್ಮೀ ಪೂಜೆ ಕೂಡ ಅಂದ್ಕೊಂಡಿರಲಿಲ್ಲ. ಆಮೇಲೆ ಕಳಶ ಇಡ್ತೀರಾ ಅಂತ ಸ್ವಾಮಿ ಕೇಳಿದ್ರು. ಆಯಿತು ಇಡ್ತೀವಿ ಅಂತಂದ್ವಿ. ಸೀರೆ ಕೂಡ ಮನೆಯಲ್ಲೇ ಇತ್ತು, ಮೊದಲೇ ತಗೊಂಡಿದ್ದೆ ಒಂದು ಯಾವುದೋ, ಅದೇ ಸೀರೆನೇ ಲಕ್ಷ್ಮಿಗೆ ಉಡಿಸಿ ಲಕ್ಷ್ಮೀ ಪೂಜೆ ಕೂಡ ಮಾಡಿಸ್ಬಿಟ್ವಿ. ನಾನು ಅಂದ್ಕೊಂಡಿದ್ದು ನವಗ್ರಹ ಪೂಜೆ ಮತ್ತು ಹೋಮ ಅಷ್ಟೇ, ಲಕ್ಷ್ಮೀ ಪೂಜೆ ಏನು ಅಂದ್ಕೊಂಡಿರಲಿಲ್ಲ. ಬಟ್ ಟೈಮ್ಗೆ ಅದು ಕೂಡ ಸ್ವಾಮಿ ಮಾಡೋಣ ಅಂತಂದು ಸರಿ ಅಂತೇಳ್ಬಿಟ್ಟು ಅದನ್ನು ಕೂಡ ಮಾಡಿದ್ವಿ. ಅಷ್ಟು ಈಸಿಯಾಗಿ ಟೈಮ್ ಅನ್ನೋದು ಬಂದರೆ ನೋಡಿ ಯಾವುದು ಕೂಡ ನಿಲ್ಲೋದಿಲ್ಲ ಅಲ್ವಾ. ಪೂಜೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು ಸ್ವಾಮಿ ಕೂಡ, ಚೆನ್ನಾಗಿ ಪೂಜೆಯೂ ಕೂಡ ಆಯಿತು. ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಟು ಸುಮಿತ್ರಾ, ಸಿಂಧು ಇಬ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಮೇ ಬಿ ಅವ್ರ ಹೆಲ್ಪ್ ಇದ್ದಿದ್ದರಿಂದನೇ ನಾನು ಮಾಡೋಕ್ಕಾಯಿತು ಅಂತ ಅಂದ್ಕೊತೀನಿ. ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಸ್ವಾಮಿ ಕೂಡ ಪೂಜೆ, ಚೆನ್ನಾಗಿ ಹೋಮ ಎಲ್ಲವನ್ನು ಕೂಡ ಮಾಡಿದ್ವಿ ಆರಾಮಾಗಿ. ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಒಳಗಡೆ ಅವರು ಅಡುಗೆ ಕೂಡ ಅನ್ನ ಸಾಂಬಾರು ಮಾಡಿಟ್ಟಿದ್ದೆ, ರೈಸ್ ಮಾಡಿ ಅವರು ವಡೆ ಎಲ್ಲ ತೇಲ್ಸಿಟ್ಟಿದ್ರು. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಹೋಗಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ತುಂಬ ದಿನ ಆಗಿತ್ತು. ಯುಗಾದಿ ಟೈಮಲ್ಲಿ ಕೂಡ ಸ್ಕೂಲಿತ್ತು, ಎಕ್ಸಾಮ್ಗಳು ನಡೀತಿತ್ತಲ್ವ, ಹಾಗಾಗಿ ಯಾರಿಗೂ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನಬೇಕು ಅಂತ ಕೂಡ ಮೂಡಿರಲಿಲ್ಲ. ಸಿರಿಗೂ SLC ಅಲ್ವ ಅವಳು ಎಕ್ಸಾಮು ಇತ್ತು, ಅವಳಿಗೂ ಕೂಡ. ನಮಗೂ ಸ್ಕೂಲಲ್ಲಿ ಎಕ್ಸಾಮ್ಗಳು ನಡೀತಾ ಇದ್ದರಿಂದ ಕೆಲಸಗಳು ಬೇಗ ಮಾಡ್ಕೋಬೇಕಿತ್ತು. ನೆಮ್ಮದಿಯಾಗಿ ಕೂತ್ಕೊಂಡು ನನಗೆ ಹೋಳಿಗೆ ತಿನ್ನಿಸ್ದಂಗೆ ಅನ್ನಿಸ್ಲಿಲ್ಲ ಅಂತಿದ್ಲು. ಸರಿ ಅಂತೇಳ್ಬಿಟ್ಟು ಇವತ್ತು ಮಾಡೋಣ ಅಂತೇಳ್ಬಿಟ್ಟು ಹೋಳಿಗೆಗೆ ಬೆಳಗ್ಗೆನೇ ಹಾಕಿ ರುಬ್ಬಿ ಇಟ್ಟಿದ್ದೀನಿ. ಮೈದಾ ಕೂಡ ಕಲಸಿಟ್ಟಿದ್ದೆ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ಬೇಗ ಒಬ್ಬಟ್ಟನ್ನು ತಟ್ಕೊಬಿಟ್ರೆ ಆಗೋಗುತ್ತೆ. ಒಬ್ಬಟ್ಟು ತಟ್ಕೊಂಡು ಎಲ್ಲರೂ ಕೂಡ ಊಟ ಮಾಡಬೇಕು. ದೋಸೆ ಹಿಟ್ಟಿಗೆ ಹಾಕಿದ್ವಿ, ಬಟ್ ಅದೇನು ಸರಿಯಾಗಿ ಹುಳಿನೇ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಟಿಫನ್ಗೆ ಎಲ್ಲರೂ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. 9 ಗಂಟೆಗೆ ಬರ್ತೀನಿ ಸ್ವಾಮಿ ಅಂತ ಹೇಳಿದ್ದು. ಆದರೆ ಟಿಫನ್ ಕೂಡ ಯಾರೂ ಮಾಡಿಲ್ಲ, ಮಕ್ಕಳಿಂದ ಯಾರೂ ಮಾಡಿರಲಿಲ್ಲ. ಎಲ್ಲರೂ ಕೆಲಸದ ಬ್ಯುಸಿಯಲ್ಲಿ ಇದ್ದೋಗ್ಬಿಟ್ವಿ. ಬೆಳಗ್ಗೆನೇ ಎದ್ದು ಬೇಗ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಮನೆಯೆಲ್ಲ ಸಾರಿಸಿದ್ದು ಬೆಳಗ್ಗೆನೇ. ಸಿರಿ ಮನೆ ಸಾರಿಸ್ಕೊಟ್ಲು, ಕಸ ಗುಡಿಸ್ಬಿಟ್ಟು. ನಾನು ಅಡುಗೆ ಮನೆಯಲ್ಲಿದ್ದೆ. ಸ್ವಲ್ಪ ಹೊತ್ತಿಗೆ ಸಿಂಧು ಬಂದಳು. ನಾನು ಸೀರೆ ಎಲ್ಲ ಕೂಡ ಪ್ರಿಪ್ಲೇಟ್ ಏನೂ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದು ಅದನ್ನು ಸ್ವಲ್ಪ ಐರನ್ ಮಾಡಿಕೊಂಡು ಸೀರೆ ಉಟ್ಕೊಂಡು ನಾನು ರೆಡಿ ಆಗ್ತಿದ್ದೆ, ಸ್ನಾನಗಳು ಮಾಡ್ಕೊಂಡು. ಅಷ್ಟೊತ್ತಿಗೆ ನಾನಿನ್ನೂ ಸೀರೆ ಉಟ್ಟೇ ಇರಲಿಲ್ಲ. ಅಷ್ಟೊತ್ತಿಗೆ ಸ್ವಾಮಿ ಬಂದರು. ಸಿಂಧು ಇಲ್ಲಿ ದೇವ್ರ ಮನೆ ಪೂಜೆಗೆ ಏನೇನು ಬೇಕೋ ಎಲ್ಲದನ್ನು ತಟ್ಟೆಗಳಿಗೆ ಜೋಡಿಸ್ಕೊಟ್ಲು. ಸಿಂಧುನೇ ಎಲ್ಲ ಜೋಡಿಸಿದ್ದು. ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಐಡಿಯಾ ಇತ್ತು ಪೂಜೆಗೆ ಏನೇನು ಬೇಕಾಗುತ್ತೆ ಅಂತ. ಅವರೇ ಎಲ್ಲದನ್ನು ಕೂಡ ಜೋಡಿಸಿದ್ರು. ಸ್ವಾಮಿ ಬರೋಷ್ಟೊತ್ತಿಗೆ ಅವರಲ್ಲಿ ಜೋಡಿಸ್ತಿದ್ರು. ಲಕ್ಷ್ಮಿಗೆ ಸೀರೆ ಉಡಿಸಿ ಎಲ್ಲ ಮಾಡ್ತಿದ್ರು. ಅಷ್ಟೊತ್ತಿಗೆ ನಾನು ಹೋಗಿ ಸ್ಯಾರಿ ಉಟ್ಕೊಂಡು ಬೇಗ ತಲೆ ಬಾಚ್ಕೊಂಡು ಬಂದೆ. ಇಲ್ಲ ಅವರೆಲ್ಲರೂ ಪೂಜೆದಕ್ಕೆ ರೆಡಿ ಮಾಡಿಕೊಂಡು ಸರಿ ಅಂತೇಳ್ಬಿಟ್ಟು, ನಮ್ಮವ್ರು ಕೂಡ ಇನ್ನು ಪೂಜೆಗೆ ಸ್ನಾನ ಮಾಡಿಕೊಂಡೇ ಇರಲಿಲ್ಲ. ಸ್ವಾಮಿ ಬಂದಮೇಲೆ ಅವರು ಸ್ನಾನಕ್ಕೆ ಹೋಗಿದ್ದು. ಅಂದರೆ ಬೆಳಿಗ್ಗೆ ನಾವು ನೈಟು ಕೂಡ ಬೆಂಗಳೂರಿಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಬರೋಷ್ಟೊತ್ತಿಗೆ ಟಯರ್ಡ್ ಆಗಿದ್ವಿ. ಅದ್ರ ಜೊತೆಗೆ ಮಲಗೋ ಅಷ್ಟೊತ್ತಿಗೆ 12:30 ಆಗಿತ್ತು ಕೆಲಸ ಅಂತ ಅಂದ್ಕೊಂಡು. ಮತ್ತೆ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ ಅಂತೇಳ್ಬಿಟ್ಟು 12:30ಗೆ ಹೋಗಿ ಮಲಗಿಬಿಟ್ವಿ. ಮತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಪೂಜೆಗೆಲ್ಲ ಕೂಡ ರೆಡಿ ಮಾಡಿಕೊಂಡು ಟೈಮೇ ಆಗೋಗ್ಬಿಡ್ತು. ನಮ್ಮವರು ಕೂಡ ಪಾಪ ತುಂಬ ಟಯರ್ಡ್ ಆಗಿದ್ದಾರೆ. ಅವರು ಕೂಡ ಬಿಸಿಲಲ್ಲಿ ಸೆನ್ಸಸ್ ಇದೆ ಅಲ್ವಾ, ಸೆನ್ಸಸ್ಗೆ ಓಡಾಡಿಕೊಂಡು ಬಿಸಿಲಲ್ಲಿ ದಿನ ಓಡಾಡಿ ಅವರು ಟಯರ್ಡ್ ಆಗಿಬಿಟ್ಟಿದ್ರು. ಹಾಗಾಗಿ ಬೆಳಗ್ಗೆ ಅವರು ಬೇಗ ಎದ್ದಿಲ್ಲ. ಎಷ್ಟು ಬೇಗ ಎದ್ದಿಲ್ಲ ಅಂದರೂ ಕೂಡ ಟೈಮ್ಗೆ ಪೂಜೆ ಎಲ್ಲ ಕೂಡ ಚೆನ್ನಾಗಿ ಆಗಿಬಂತು. ತುಂಬಾ ಖುಷಿ ಆಯಿತು ನನಗೆ. ಈಗ ನಾವು 4 ಜನ ಕೂಡ ಹೋಮಕ್ಕೆ ಆಹುತಿ ಕೊಡ್ತೀವಲ್ವ, ಅದನ್ನು ಮಾಡ್ತಾಯಿದ್ವಿ. ಸಿರಿ ಚಿನ್ನು ನೋಡಿ ಆಲ್ರೆಡಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟಿದ್ದಾಳೆ. ಅವಳಿಗೆ ಸೆಕೆಯಲ್ಲಿ ಇರೋಕ್ಕಾಗಿಲ್ಲ, ಬೇರೆ ಡ್ರೆಸ್ ಹಾಕ್ಕೊಂಡಿದ್ಲು. ಬಟ್ ನನ್ನ ಕೈಲಿ ಆಗಲ್ಲ ಅಂತೇಳ್ಬಿಟ್ಟು ಹೋಗಿ ಬೇರೆ ಡ್ರೆಸ್ ಹಾಕ್ಕೊಂಡು ಬಂದುಬಿಟ್ಲು. ಅವಳ ಡ್ರೆಸ್ಸಲ್ಲಿ ಇರಲೇ ಇಲ್ಲ.
ಸಿರಿ ಮಾತ್ರ ಒಂದು ಡ್ರೆಸ್ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗಿದ್ಲು. ನಾನು ಉಟ್ಕೊಂಡಿರೋ ಈ ಸೀರೆ 3 ವರ್ಷ ಆಯಿತು ತಗೊಂಡು. 3 ವರ್ಷದವಾಗ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಉಳಿಸಿದ್ದೆ, ಮತ್ತು ಆ ಸೀರೆ ಉಟ್ಟೇ ಇರಲಿಲ್ಲ, ರೇಷ್ಮೆ ಸೀರೆ. ಹಾಗಾಗಿ ಇವತ್ತು ಉಟ್ಕೊಳ್ಳೋಣ ಅಂತೇಳ್ಬಿಟ್ಟು ಆ ಸೀರೆನ ಉಟ್ಕೊಂಡಿದ್ದೆ, ಗ್ರೀನ್ ಕಲರ್ದು. ನನ್ನ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ, ನಾನು ಆ ಸೀರೆನ ಲಕ್ಷ್ಮಿಗೆ ಉಡಿಸಿದ್ದೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ 3 ವರ್ಷದವಾಗ. ಪೂಜೆ ಮುಗಿಯೋ ಹೊತ್ತಿಗೆ ಆಲ್ಮೋಸ್ಟ್ 12 ಗಂಟೆ ಹಂಗಾಯಿತು. ಸಿಂಧು ಕೆಲಸ ಇದೆ ಅಂತೇಳ್ಬಿಟ್ಟು ಮೀಟಿಂಗ್ ಇದೆ ಅಂತ ಅವರಿಗೆ ಫೋನ್ ಮಾಡಿದ್ರು. ಹಾಗಾಗಿ ಅವರು ಬೇಗನೆ ಹೊರಟ್ಬಿಟ್ರು. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ಊಟ ಎಲ್ಲ ಆದಮೇಲೆ ಈಗ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸ್ವೆಟ್ಟಿಗೆ ಮುಖ ಎಲ್ಲ ಕೂಡ ಒಂಥರ ಆಗೋಗ್ಬಿಟ್ಟಿತ್ತು. ಪೂಜೆ ಮಾಡಿ ಆರಾಮಾಗಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರದ್ದು ಊಟ ಆದಮೇಲೆ ಮೇಡಮ್ ಬಂದಿದ್ರಲ್ಲ, ವಿಜಯಲಕ್ಷ್ಮಿ ಮೇಡಮ್, ಅವರು ಕೂಡ ಅವರು ಸ್ವಾಮಿ ಜೊತೆ ಹೋಗಲಿಲ್ಲ, ಸ್ವಲ್ಪ ಲೇಟಾಗಿ ಹೋದ್ರು ಇದ್ದು. ಅವರನ್ನು ಕೂಡ ಕಳಿಸ್ಕೊಟ್ಮೇಲೆ ಅವರು ಹೋಗಿದ್ದು 3:30 ಹಂಗಾಯಿತು. ಊಟಕ್ಕೆ ಬೇರೆಯವರು ಕೂಡ ಬಂದಿದ್ದರು. ಎಲ್ಲರಿಗೂ ಊಟ ಎಲ್ಲ ಆದಮೇಲೆ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಅಲ್ಲ, ಹೀಗೆ ಆದರೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಫೋಟೋ ತೆಕ್ಕೊಳ್ಳೋಣ ಅಂತಂದರೆ ಸ್ವೆಟ್ಟಿಗೆ ನನ್ನ ಮುಖ ಎಲ್ಲ ಬಾಡೋಗ್ಬಿಟ್ಟಿತ್ತು. ಸೊ ಯಾವ ಫೋಟೋಸು ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಆದೆ. ಅಲ್ಲಿಗೂ ಚಿನ್ನು 2 ಫೋಟೋಸ್ ತೆಗೆದ್ಲು. ಈ ಸೀರೆಯಲ್ಲಿ ಯಾವುದಾದ್ರೂ 1-2 ಫೋಟೋ ತಗೊಳ್ಳೋಣ ಅಂತೇಳ್ಬಿಟ್ಟು ತಗೊಂಡೆ. ನನ್ನ ಹಣೆ ತುಂಬ ಕುಂಕುಮನೇ ಇದೆ ನೋಡಿ, ಎಷ್ಟೊಂದು ಕಾಣಿಸ್ತಾ ಇತ್ತು. ಸೊ ನಾನು ವೀಡಿಯೋ ತೆಗಿತಾ ಇದ್ದರೆ ಚಿನ್ನು ನನಗೆ ಮಧ್ಯೆ ಮಧ್ಯೆ ಮಾತಾಡಿಸ್ತಾನೇ ಇದ್ಲು. ಸ್ವಲ್ಪ ಅಲ್ಲಿ ಡಿಸ್ಟರ್ಬೆನ್ಸು ಇದ್ದಿದ್ದರಿಂದ ನಾನು ವಾಯ್ಸ್ ಓವರನ್ನೇ ಕೊಟ್ಟೆ, ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ಪೂಜೆ ಮಾತ್ರ ತುಂಬ ಚೆನ್ನಾಗಿ ಆಯಿತು. ನನಗೆ ತುಂಬ ಖುಷಿ ಆಯಿತು. 3 ವರ್ಷದಿಂದ ಅಂದರೆ ನಾವು ಮನೆ ಮೇಲೆ ಕಟ್ಟಿದವಾಗ ಸಿಂಪಲ್ಲಾಗಿ ಗೃಹ ಪ್ರವೇಶ ಮಾಡ್ಕೊಬಿಟ್ವಿ. ಆವಾಗಿಂದ ಅನ್ಕೊತಾನೇ ಇದ್ದೆ ಮಾಡಿಸ್ಬೇಕು ಅಂತ. ನಾನು ಹಾಕ್ಕೊಂಡಿರೋ ಜ್ಯುವೆಲರಿ ಬಂದುಬಿಟ್ಟು 2 ಕೂಡ ಸಿಲ್ವರ್ ಜ್ಯುವೆಲರಿ. ನನಗೆ ತುಂಬಾ ಇಷ್ಟ ಈ ಇಯರಿಂಗ್ಸು. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಈ ಥರ ತಗೋಬೇಕು ಅಂತ. ಇವೆರಡು ಕೂಡ ಸಿಲ್ವರ್ ಜ್ಯುವೆಲರಿನೇ. ನಂಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಲಕ್ಷ್ಮಿಗೆ ಉಡಿಸಿರೋ ಸೀರೆ ಕೂಡ ನಾನು ಒಂದು 6 ಮಂತ್ಸ್ ಆಗಿರುತ್ತೆ. ಆವಾಗ ಅಂಗಡಿಗೆ ಹೋದಾಗ ಇಷ್ಟ ಆಯಿತು ಕಲರ್, ಅದು ಕಾಂಬಿನೇಷನ್, ಅದಕ್ಕೆ ಅಂತ ತಗೊಂಡಿದ್ದೆ. ಬಟ್ ಪೂಜೆಗಂತ ಇನ್ನು ನಾನು ತೆಗೆದಿರಲಿಲ್ಲ. ತುಂಬಾ ಇಷ್ಟ ಆಯಿತು ಸ್ಯಾರಿ ಅಂತ ತೆಗೆದುಕೊಂಡು ಬಂದಿದ್ದೆ. ಇದ್ದರೆ ಯಾವುದೋ ಒಂದು ಟೈಮ್ಗೆ ಉಟ್ಕೋಬೋದಲ್ವ ಅಂತೇಳ್ಬಿಟ್ಟು ಆ ಸ್ಯಾರಿ ಇವತ್ತು ಯೂಸ್ ಆಯಿತು. ಸಡನ್ನಾಗಿ ಲಕ್ಷ್ಮೀ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದಕ್ಕೆ ಲಕ್ಷ್ಮಿಗೆ ಉಡಿಸಿದ್ವಿ. ಓಕೆ ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.